ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಶಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ಚಿಕನ್ ಕೀಮಾ ಬಾಲ್ಸ್ನ ಯಾವ ರೀತಿ ಮಾಡೋದಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ. ಇದನ್ನು ನಾನು ಮಾಡ್ತಾ ಇರೋದು ನಮ್ಮ ಅಮ್ಮಂಗೂ ಗೊತ್ತಿಲ್ಲ, ತಾತಂಗೂ ಗೊತ್ತಿಲ್ಲ, ನನ್ನ ತಂಗಿಗೂ ಗೊತ್ತಿಲ್ಲ. ಯಾಕಂದರೆ ಅಮ್ಮ ತಾತ ಇಬ್ಬರು ಡ್ಯೂಟಿಗೆ ಹೋಗಿದ್ದಾರೆ, ನನ್ನ ತಂಗಿ ಕಾಲೇಜ್ಗೆ ಹೋಗಿದ್ದಾಳೆ. ಅವಳು ಬರೋಷ್ಟರಲ್ಲಿ ಮಾಡಬೇಕು. ಇದೇ ಫಸ್ಟ್ ಟೈಮ್ ನಾನು ಚಿಕನ್ ಕೀಮಾ ಬಾಲ್ಸ್ನ ಮಾಡ್ತಾ ಇರೋದು. ಮಟನ್ ಮಾಡಿದ್ದೆ, ಬಟ್ ಅಮ್ಮನ ಕೈಲಿ ಮಾಡಿಸಿದ್ದೆ. ನಾನು ಮಾಡಿದ್ದೆ ಲಾಸ್ಟ್ ಟೈಮ್ ಮಾಡಿದಾಗ ಅದು ಒಡೆದೋಗ್ಬಿಟ್ಟಿತ್ತು. ಏನಕ್ಕೆ ಅಂತ ಹೇಳಿದರೆ ಅದು ದೊಡ್ಡ ಪಾತ್ರೆಯಲ್ಲಿ ಮಾಡಬೇಕಂತೆ, ಉಂಡೆ ಅಳ್ಳಕ್ಕೆ ಬಿಡಬೇಕಂತೆ, ಅದನ್ನು ಅದೇ ದಪ್ಪ ಆಗಕ್ಕೆ ಬಿಡಬೇಕಂತೆ. ಸೊ ನಾನು ಚಿಕ್ಕದ್ರಲ್ಲಿ ಮಾಡಿಬಿಟ್ಟಿದ್ದೆ, ಅದೆಲ್ಲ ಅಂಟ್ಕೊಂಡು ಎಲ್ಲ ಒಡೆದೋಯ್ತು. ಇನ್ನೊಂದು ಮಾಡಿಸ್ದೆ, ಅಮ್ಮನ ಕೈಲಿ ಮಾಡಿದೆ, ಅದು ಕರೆಕ್ಟಾಗಿ ಬಂತು. ಈಗ ನಾನೇ ಮಾಡ್ತಾ ಇದ್ದೀನಿ, ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಮಾಡ್ತೀನಿ. ಆಮೇಲೆ ಒಡೆದೋಗ್ಬಿಟ್ರೆ ಎಲ್ಲಿ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅದು. ಅದಕ್ಕೋಸ್ಕರ ಚಿಕನ್ ಕೀಮಾ ಬಾಲ್ಸ್ ನಾನು ಆಗಲೇ ಹೇಳ್ದಂಗೆ ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಸೊ ಹೆಂಗೆ ಬರುತ್ತಂತ ನೋಡೋಣ. ಆ್ಯಂಡ್ ಈ ವಿಡಿಯೋನ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು ಅಂತ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ತಡ ಮಾಡಿದೆ, ಬೇಗ ಹೋಗಿ ವಿಡಿಯೋನ ಮಾಡೋಣ ಬನ್ನಿ. ಈಗ ನಾನು ನೋಡಿ ಚಿಕನ್ನ ಉಪ್ಪು ಮತ್ತು ಅರಿಶಿಣದಲ್ಲಿ ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೇಕು. ಮತ್ತು ನಾನು ನಿಮಗೆ ಮಸಾಲೆ ಮಾಡೋದನ್ನೆಲ್ಲ ತೋರಿಸ್ತೀನಿ. ನನ್ನ ವಾಯ್ಸ್ ಮಾತ್ರ ಕೇಳಿಸ್ತಾ ಇರುತ್ತೆ, ನನ್ನ ಫೇಸ್ ತೋರ್ಸೋಕ್ಕಾಗಲ್ಲ. ಯಾಕಂದರೆ ಮನೇಲಿ ಯಾರೂ ಇಲ್ಲ. ನಾನು ಸ್ಟ್ಯಾಂಡ್ಗೆ ಹಾಕ್ಬಿಟ್ಟು ಮಾಡೋದ್ರಿಂದ ಸೊ ಅದು ಫೋನ್ ಸ್ಟ್ಯಾಂಡಲ್ಲಿ ಇರುತ್ತೆ. ಪದೇ ತೆಗೆದು ಮತ್ತೆ ಹಾಕಿ ಎಲ್ಲ ಟೈಮ್ ಹಿಡಿಯುತ್ತೆ. ಮನೇನೂ ಕ್ಲೀನ್ ಮಾಡ್ಬೇಕು ನಾನು. ಸೊ ಅದಕ್ಕೋಸ್ಕರ ಸ್ಟ್ಯಾಂಡ್ಗೆ ಹಾಕಿರ್ತೀನಿ. ಆ್ಯಂಡ್ ನನ್ನ ವಾಯ್ಸ್ಗಳು ಕೇಳಿಸ್ತಾ ಇರುತ್ತೆ. ಮಧ್ಯ ಮಾತ್ರ ನನ್ನ ಫೇಸ್ನ ತೋರಿಸ್ತೀನಿ ಅಷ್ಟೇ. ಬನ್ನಿ ಪಟ ಅಂತ ಬೇಗ ಹೋಗಿ ಚಿಕನ್ ಕೀಮಾ ಬಾಲ್ಸ್ನ ಮಾಡೋಣ. ಈಗ ಫಸ್ಟು ಮಸಾಲೆಗೆ ಏನೇನು ಬೇಕು ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ನಾನಿಲ್ಲಿ 1 ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಈಗ ಏನು ಗೊತ್ತಾ, ಮಸಾಲೆ ನಾವು ಮಾಡಬೇಕಾದ್ರೆ ಮಸಾಲೆನ ಚೆನ್ನಾಗಿ ಹುರ್ಕೊಂಡು ಸ್ಟವ್ ಮೇಲೆ ಮಾಡಿದ್ರೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇರೋದು. ಇಲ್ಲ ಅಂತ ಹೇಳಿದ್ರೆ ನೀವು ಬೇಕಾದರೆ ಹಾಗೇನೂ ನೀವು ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ಅದರಲ್ಲಿ ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡಿ, ನಾನು ಸ್ವಲ್ಪ ಚಕ್ಕೆ ಹಾಕೋತಾ ಇದ್ದೀನಿ, 3 ಲವಂಗ, ಸ್ವಲ್ಪ ಅಂದರೆ 1/4 ಚಮಚದಷ್ಟು ಗಸಗಸೆ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ 1 ಈರುಳ್ಳಿನ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಬ್ರೌನಿಷ್ ಆದಮೇಲೆ ಇದಕ್ಕೆ ನಾನು 2 ಟೊಮೊಟೊನ ಇಷ್ಟು ದಪ್ಪದಾಗಿ ಕಟ್ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಎಲ್ಲ ಸಾಫ್ಟ್ ಆಗಬೇಕು. ಈರುಳ್ಳಿ ಟೊಮೊಟೊ ಏನಿದೆ ನೋಡಿ ಅದೆಲ್ಲನೂ ಚೆನ್ನಾಗಿ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಹುರ್ಕೊಳ್ಬೇಕು. ಈಗ ಇದು ಸಾಫ್ಟ್ ಎಲ್ಲ ಆದಮೇಲೆ ನಾನಿಲ್ಲಿ 1 ಕಪ್ಪಷ್ಟು ಕಾಯಿನ ಈ ಥರ ಪೀಸಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಪೀಸಾಗೂ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಹಾಗೆಯೇ ತುರ್ಕೊಂಡು ಕೂಡ ನೀವು ಹಾಕ್ಕೊಳ್ಬೋದು. ಬಟ್ 1 ಕಪ್ ನಾನಿಲ್ಲಿ ಅಳತೆಗೆ ತೊಗೊಂಡು ಹಾಕ್ಕೊಳ್ತಾ ಇರೋದು. ಮತ್ತು ಸ್ವಲ್ಪ ಶುಂಠಿ ಮತ್ತು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೆಲ್ಲ ಚೆನ್ನಾಗಿ ಉರಿಬೇಕು. ಹುರಿದಷ್ಟು ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟವ್ನ ನಾನು ಆಫ್ ಮಾಡಿದೆ. ಮಸಾಲೆ ಅದಕ್ಕೆ ಏನು ಬೇಕಿತ್ತು ಅದೆಲ್ಲ ರೆಡಿಯಾಗಿದೆ. ಈಗ ಅದನ್ನು ಯೂಸ್ ಮಾಡಿಕೊಂಡು ಚಿಕನ್ ಕೀಮಾ ಬಾಲ್ಸ್ನ ಮಾಡೋಣ. ಸಾಂಬಾರ್ಗೆ ಏನೇನು ಮಸಾಲೆ ಬೇಕೋ ಅದನ್ನು ನಾನು ತೋರಿಸಿದ್ದೀನಿ. ಸೊ ಈಗ ಒಂದು ದೊಡ್ಡ ಪಾತ್ರೆಗೆ ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿ ಹಾಕ್ಬಿಟ್ಟು ಮತ್ತು ಈಗ ನಾನು ಚಿಕನ್ ಪೀಸಸ್ಗಳನ್ನ 2 ರಿಂದ 3 ಚಿಕನ್ ಪೀಸ್ಗಳನ್ನ ಹಾಗೇ ಹಾಕ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಏನೂ ತೊಗೊಂಡಿಲ್ಲ. ಇಲ್ಲಿ 2 ರಿಂದ 3 ಸಾಕು. ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆಗೋ ಅಷ್ಟರಲ್ಲಿ ಇಲ್ಲಿ ಸಾಂಬಾರ್ಗೆ ಮಸಾಲೆನ ಯಾವ ರೀತಿ ರುಬ್ಕೋಬೇಕು ಅಂತ ನಾನು ತೋರಿಸ್ತೀನಿ. ಸೊ ಖಾರ ಸ್ವಲ್ಪ ನಾವು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಇಲ್ಲಿ ನಾನು 2 ರಿಂದ 3 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನೀವು ಖಾರ ತಿನ್ನೋರಾದರೆ ನೀವು ಜಾಸ್ತಿ ಮಾಡ್ಕೋಬೋದು. ಇನ್ ಕೇಸ್ ಖಾರ ಕಡಿಮೆ ತಿನ್ನೋರಾದರೆ ಕಡಿಮೆ ಮಾಡಿಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ. ಅದಕ್ಕೊಂದು ಸ್ವಲ್ಪ ನಾನು ನೀರನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಆ ಮಸಾಲೆ ಎಲ್ಲನೂ ಹಾಕಿ ಈಗ ನಾವು ನೀರು ಎಷ್ಟು ಬೇಕೋ ಅಷ್ಟು ಹೆಚ್ಚಿಸ್ಕೋಬೇಕು. ಚಿಕನ್ ಸಾಂಬಾರು ಆಗಲಿ ಏನೇ ಒಂದು ಸಾಂಬಾರಾಗಲಿ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ, ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ. ಸೊ ಅಂದರೆ ಮೀಡಿಯಮ್ ಆಗಿರಬೇಕು. ಈ ಕಡೆ ಜಾಸ್ತಿ ತೆಳ್ಳಗೂ ಆಗಬಾರ್ದು, ಈ ಕಡೆ ಜಾಸ್ತಿ ಗಟ್ಟಿಗೂ ಆಗಬಾರ್ದು. ಈಗ ನಾನು ಸಾಂಬಾರು ನನಗೆ ಎಷ್ಟು ಬೇಕೋ ಅಷ್ಟನ್ನ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನು ಅದು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಅದರಲ್ಲಿ ಹಸಿ ವಾಸನೆ ಎಲ್ಲ ಏನೇನಿರುತ್ತೆ ನೋಡಿ ಅದೆಲ್ಲ ಹೋಗಬೇಕು. ಈಗ ಇಲ್ಲಿ ನಾನು ಚಿಕನ್ ಕೀಮಾ ಅಂದರೆ ಉಂಡೆಗಳನ್ನ ಮಾಡ್ತೀವಿ ನೋಡಿ, ಅದಕ್ಕೆ ಮಸಾಲೆನ ಸಪ್ರೇಟಾಗಿ ಆರಿಸ್ಕೊತಾ ಇರೋದು. ಇನ್ ಕೇಸ್ ನಿಮಗೆ
ಅದಕ್ಕೆ ಸಪ್ರೇಟ್ ಹಾಕೋಕ್ಕಾಗಲ್ಲ, ಇದಕ್ಕೆ ಸಪ್ರೇಟ್ ಆಗಲ್ಲ ಅಂತ ಅಂದರೆ ಸಾಂಬಾರಿಗೆ ಆಡಿಸ್ಕೊಂಡಿರ್ತಾರಲ್ಲ ಮಸಾಲೆ, ಅದರಲ್ಲಿ ಸ್ವಲ್ಪ ತೊಗೊಂಡು ಚಿಕನ್ಗೂ ಕೂಡ ನೀವು ಕಲಿಸ್ಕೋಬೋದು. ಜಾರ್ಗೆ ನಾನು 2-3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಅದನ್ನು ನಾನು ಈ ಥರ ತರಿಯಾಗಿ ಆಡಿಸ್ಕೊಂಡಿದ್ದೀನಿ. ನೀರು ಹಾಕೊಂಡು ಆಡಿಸ್ಕೋಬೇಡಿ, ಈ ಥರ ತರಿಯಾಗಿದ್ರೇ ಚಂದ ಅದು. ಸೊ ಅದನ್ನೆಲ್ಲ ತೆಗೆದು ಒಂದು ಕಡೆ ಹಾಕಿ, ಈಗ ಚಿಕನ್ನ ನಾವು ಆಗಲೇ ತೊಳ್ಕೊಂಡು ಎತ್ತಿಟ್ಕೊಂಡಿದ್ವಲ್ಲ, ಆ ಚಿಕನ್ನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಈಗಲೂ ನಾನು ಸ್ಪೆಸಿಫೈ ಮಾಡೇ ಹೇಳ್ತಾ ಇದ್ದೀನಿ ನಿಮಗೆ, ಚಿಕನ್ನು ಮೂಳೆ ಇಲ್ದಿರೋ ಅಂಥದ್ದು ಅಂದರೆ ಬೋನ್ಲೆಸ್ ಚಿಕನಲ್ಲಿ ನಾವು ಕೀಮಾ ಬಾಲ್ಸ್ನ ಮಾಡ್ತಾ ಇರೋದು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಅದು ನುಣ್ಣಗೆ ಪೇಸ್ಟ್ ಆಗಿದ್ರೆ ಸಾಕು, ತುಂಬ ಪೇಸ್ಟ್ ರೀತಿಯೂ ಆಗಬಾರ್ದು, ಸ್ವಲ್ಪ ಬಾಯಿಗೆ ಸಿಗೋ ಥರನೂ ಇದು ಮಾಡ್ಕೊಳ್ಳಿ. ನೀವು ಬೇಕಾದರೆ ಚಿಕನ್ ಅಂಗಡಿಲೂ ನೀವು ಅದನ್ನು ಒಡಿಸ್ಕೋಬೋದು, ಕೈಮಾಗಿ ಬೇಕು ಅಂತ ಹೇಳಿದ್ರೆ. ಒಬ್ಬೊಬ್ಬರು ಕಟ್ ಮಾಡಿಕೊಡ್ತಾರೆ, ಒಬ್ಬೊಬ್ಬರು ಮಾಡೋದಿಲ್ಲ. ಸೊ ಮನೆಗೆ ಬಂದು ನಾವು ಈ ಥರ ಆರಾಮಾಗಿ ಮಾಡ್ಕೋಬೋದು. ನಾನು ಅದನ್ನು ಈಗ ಎಲ್ಲನೂ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಚಿಕನ್ ಇರುತ್ತೆ ನೋಡಿ, ಅದನ್ನು ಅಷ್ಟೇ ಎಲ್ಲನೂ ಜಾರೊಳಗೆ ಹಾಕ್ಕೊಂಡು ಅದನ್ನು ಸೇಮ್ ಕನ್ಸಿಸ್ಟೆನ್ಸಿಯಲ್ಲಿ ಅದನ್ನ ರುಬ್ಕೊಂಡು ಬರ್ತೀನಿ. ಈಗ ಅದು ಉಂಡೆಗಳೆಲ್ಲ ಗಟ್ಟಿಗೆ ಬರೋದಕ್ಕೆ ಅದಕ್ಕೊಂದು ಸ್ವಲ್ಪ ನಾವು ಕಡಲೆ ಪೌಡರ್ನ ಹಾಕಬೇಕು. ನಾನು ಈಗಲೇ ಹೇಳ್ತಾ ಇದ್ದೀನಿ, ಕಡಲೆ ಪೌಡರ್ ಅಂದರೆ ಉರಿಗಡಲೆ ಇರುತ್ತಲ್ವ, ಅದನ್ನ ನಾವು ಪೌಡರ್ ಮಾಡಿ ಹಾಕೋಬೇಕು. ಈಗ ನಾವು ಬಜ್ಜಿಗೆಲ್ಲ ಕಲಿಸ್ಕೋತೀವಲ್ಲ ಕಡಲೆ, ಅದನ್ನು ಹಾಕಂಗಿಲ್ಲ, ಓಕೆನಾ. 1 ಕಪ್ಪಷ್ಟು ಕಡಲೆನ ಪೌಡರ್ ಮಾಡಿ ಇಟ್ಕೊಂಡು ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ಪಷ್ಟೇನು ಹಾಕಿಲ್ಲ, ಅರ್ಧ ಕಪ್ಪಷ್ಟು ಹಾಕೊಂಡಿದ್ದೀನಿ. ಯಾಕಂದರೆ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಬೇಕು, ಅದಕ್ಕೋಸ್ಕರ. ಮತ್ತು ಉಪ್ಪು ಇರಲಿಲ್ಲ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದರೆ ಉಂಡೆನೂ ಹಾಗೇ ಖಾರವಾಗಿರಬೇಕಲ್ವ, ಆ ಕಾರಣದಿಂದ ಇಲ್ಲಿ ನಾನು 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡು, ಮತ್ತು ಉಂಡೆ ಬಿಟ್ಕೊಳ್ಬಾರ್ದು. ಈಗ ನಾವು ಸಾಂಬಾರಿಗೆ ಉಂಡೆನ ಹಾಕಿದಾಗ ಅದು ಬಿಟ್ಕೋಬಾರ್ದು, ಅಂದರೆ ಒಡೆದೋಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವಿಲ್ಲಿ ಮೊಟ್ಟೆನ ಹಾಕೋದು. ಒಬ್ಬೊಬ್ರು ಇನ್ನೊಂದು ಥರನೂ ಮಾಡ್ತಾರೆ, ಮೊಟ್ಟೆನೂ ಹಾಕ್ಬಿಟ್ಟು ಆ ಉಂಡೆಗಳನ್ನ ಕಟ್ಕೊಂಡು ಎಣ್ಣೆಲಿ ಡೀಪ್ ಫ್ರೈ ಮಾಡಿ ಆಮೇಲಿಂದ ಸಾಂಬಾರೊಳಗೆ ಹಾಕ್ತಾರೆ. ನಾನಿಲ್ಲಿ ಆ ಥರ ಏನು ಮಾಡ್ತಲ್ಲ, ಡೀಪ್ ಫ್ರೈ ಮಾಡಿದ್ರೆ ಉಂಡೆಗೆ ಮಸಾಲೆಗಳೆಲ್ಲ ನೀಟಾಗಿ ಏನು ಹಿಡ್ದಿರಲ್ಲ. ಸೊ ಅದರಿಂದ ನಾನಿಲ್ಲಿ ಯಾವುದೇ ರೀತಿ ಎಣ್ಣೆಗೆ ಹಾಕ್ತಾಯಿಲ್ಲ, ಹಾಗೆಯೇ ಕಲಿಸ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ಇಷ್ಟು ಕನ್ಸಿಸ್ಟೆನ್ಸಿ ಆಗಿದ್ದರೆ ಸಾಕು, ಜಾಸ್ತಿ ಕಡಲೆ ಪೌಡರ್ನು ಏನು ಹಾಕೊಳ್ಳೋಕೆ ಹೋಗ್ಬೇಡಿ, ನೋಡಿಕೊಂಡು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರೋ ಥರ ಹಾಕೊಳ್ಳಿ. ಈ ಥರ ನಾನು ಒಂದು ಉಂಡೆ ಇಷ್ಟು ದಪ್ಪ ಕಟ್ತಾ ಇದ್ದೀನಿ ನೋಡಿ, ಸಾಕು. ಯಾಕಂದರೆ ಅದನ್ನು ಸಾಂಬಾರೊಳಗೆ ಹಾಕಿದ ತಕ್ಷಣ ಅದು ಅಳ್ಕೊಳ್ಳುತ್ತೆ, ದಪ್ಪ ಆಗುತ್ತೆ ಸೈಜು, ಅದಕ್ಕೋಸ್ಕರ. ಈಗ ಉಂಡೆ ಎಲ್ಲನೂ ಕಟ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ಸಾಂಬಾರು ನೋಡೋಣ ಬನ್ನಿ. ಸಾಂಬಾರು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಅಂದಮೇಲೆ ಅದನ್ನ ಟೇಸ್ಟ್ ಮಾಡಿಬಿಟ್ಟು ನೋಡಿ, ಉಪ್ಪು ಕರೆಕ್ಟಾಗಿದೆಯಾ, ಖಾರ ಕರೆಕ್ಟಾಗಿದೆಯಾ ಏನು ಅಂತ ಅಂದ್ಬಿಟ್ಟು ಎಲ್ಲ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ನೀವು ಉಂಡೆಗಳು ನಾವು ಏನೇನು ಕಟ್ಕೊಂಡಿದ್ದೀವಲ್ಲ ಉಂಡೆಗಳು, ಅದನ್ನು ಒಂದೊಂದಾಗಿ ನಾವು ಸಾಂಬಾರೊಳಗಡೆ ಬಿಡ್ಬೋದು, ಆಯಿತಾ. ನೆಕ್ಸ್ಟು ನಾನು ಇಲ್ಲಿ 3/4 kg ನಾನು ಚಿಕನ್ನ ತೊಗೊಂಡು ಬಂದಿದ್ದು. ಸೊ ಅದರಿಂದ ನನಗೆ 35 ಉಂಡೆಗಳು ಆಯಿತು. ನೀವು 1 kg ತಂದರೆ ಇನ್ನೂ ಜಾಸ್ತಿನೂ ಆಗುತ್ತೆ. ಸೊ ನೋಡ್ಕೊಂಡು ಹಾಕೊಳ್ಳಿ, ಯಾಕಂದರೆ ನಾನು ಅಳತೆ ತಕ್ಕನಾಗಿ ಮಾಡ್ತಾ ಇರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನನಗೊಂದು 35 ಬಾಲ್ಸ್ಗಳು ನನಗೆ ರೆಡಿ ಆಯಿತು. ಮತ್ತು ಇದು ಏನಂತ ಹೇಳಿದ್ರೆ, ನಾವು ಸ್ಟವ್ ವಾಲ್ಯೂಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಒಂದೊಂದಾಗಿ ಉಂಡೆಗಳನ್ನ ಬಿಡಬೇಕು. ಮತ್ತು ಇನ್ನೊಂದೇನು ಗೊತ್ತಾ, ಚಿಕನ್ ಕೀಮಾ ಬಾಲ್ಸ್ ಅಷ್ಟಾಗಿ ಒಡೆದೋಗೋದಿಲ್ಲ, ಬಟ್ ಆದರೂ ನಾವು ಮಾಡೋದು ನೀಟಾಗಿರಬೇಕಲ್ವ. ಸೊ ಅದಕ್ಕೋಸ್ಕರ ಎಲ್ಲ ಪ್ರೊಸೀಜರ್ನ ನಾನು ಕರೆಕ್ಟಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ನೋಡಿ, ನಾನು ಎಲ್ಲ ಉಂಡೆಗಳನ್ನೂ ಹಾಕ್ದೆ ಅಲ್ವಾ, ಸಾಂಬಾರು ಇಷ್ಟು ಮೇಲ್ ಬಂದಿದೆ ಅಂತ ಹೇಳ್ಬಿಟ್ಟು ಈಗ ನಾನು ಪ್ಲೇಟ್ನ ಅರ್ಧಂಬರ್ಧ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನ ಕುದಿಸ್ಕೊತೀನಿ. ಯಾಕಂದರೆ ಮಸಾಲೆ ಎಲ್ಲ ಇರುತ್ತಲ್ವ ಅದೆಲ್ಲ ಚಿಕನ್ ಬಾಲ್ಸ್ಗೆ ಹಿಡಿಬೇಕು. ಆ ಕಾರಣದಿಂದ ಮತ್ತು ನೀವು ಕೇಳ್ಬೋದು, ಅದು ಬೆಂದಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಉಂಡೆಗಳೇ ತಾನೇ ಮೇಲ್ ಬರುತ್ತೆ. ಮತ್ತು ಆಗಲೇ ನಾವು ಸ್ಟಾರ್ಟಿಂಗ್ ಉಂಡೆಗಳನ್ನೆಲ್ಲನೂ ನಾವು ಸಾಂಬಾರೊಳಗೆ ಹಾಕೋಬೇಕಾದ್ರೆ ಮತ್ತು ಸೌಟ್ನ ತೊಗೊಂಡು ನೀವು ಆಗಲೇ ತಕ್ಷಣ ತಿರುಗ್ಸಕ್ಕೆ ಹೋಗ್ಬೇಡಿ, ಒಡೆದೋಗೋ ಚಾನ್ಸಸ್ ಇರುತ್ತೆ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ. ಈಗ ನೋಡಿ, ತಾನೇ ಉಂಡೆಗಳೆಲ್ಲ ಮೇಲ್ ಬಂದಿದೆ. ಸೊ ಹೀಗಾದರೆ ಚಿಕನ್ ಕೀಮಾ ಬಾಲ್ಸ್ ರೆಡಿ ಅಂತಲೇ ಅರ್ಥ. ನಿಜವಾಗ್ಲೂ ಇದನ್ನು ನೀವು ಬಿಸಿ ಬಿಸಿ ಅನ್ನಕ್ಕೆ, ಪರೋಟ, ರೋಟಿ, ಪೂರಿ ಎಲ್ಲದಕ್ಕೂ ಸಕ್ಕತ್ತಾಗಿರುತ್ತೆ. ಮಾತ್ರ ಮಟನ್ ಕೀಮಾ ಬಾಲ್ಸ್ನ ನಾವು ಯಾವಾಗಲೂ ಮಾಡ್ಕೊಂಡು ತಿಂತಿರ್ತೀವಿ. ಈ ಥರ ಚಿಕನ್ ಕೀಮಾ ಬಾಲ್ನ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತೀನಿ, ತುಂಬ ಸಕ್ಕತ್ತಾಗಿರುತ್ತೆ. ಇನ್ನೇನು ನಾಳೆಯಿಂದ ಶ್ರಾವಣ ಸ್ಟಾರ್ಟು, ಮನೇಲಿ ಯಾರೂ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಇವತ್ತೇ ತಂದು ಬೇಗ ರೆಡಿ ಮಾಡಿ ಮನೆ ಮಂದಿಗೆಲ್ಲ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಮೇಲ್ಗಡೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ, ಅಷ್ಟೇ. ಇಷ್ಟೇ, ಎಷ್ಟು ಸಿಂಪಲ್ ಆಗಿತ್ತಲ್ವಾ ಚಿಕನ್ ಕೀಮಾ ಬಾಲ್ಸು ಮನೇಲಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ಸಿಂಪಲಾಗಿ ಹೇಳ್ಕೊಡ್ತಿದ್ದೀನಿ. ಸೊ ಬೇಗ ಹೋಗಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.
ಚಿಕನ್ ಕೀಮಾ ಉಂಡೆ ಮಾಡೋದು ಇಷ್ಟೇ ಈಸಿ ಆಗಿತ್ತು. ಸ್ವಲ್ಪ ಕಷ್ಟ ಅನಿಸುತ್ತೆ ಬಿಗಿನರ್ಸ್ಗೆ, ನನಗೂ ಸ್ವಲ್ಪ ಕಷ್ಟ ಆಯಿತು. ಏನಿಲ್ಲ, ಆರಾಮಾಗಿ ಮಾಡ್ಬೋದು, ಮನಸ್ಸಲ್ಲಿ ಖುಷಿಯಿಂದ ಮಾಡಿ. ಎಲ್ಲ ಅಡುಗೆನೂ ಸಕ್ಕದಾಗುತ್ತೆ ಮಾತ್ರ. ಆ್ಯಂಡ್ ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಆ್ಯಂಡ್ ಈ ರೆಸಿಪಿ ಕೂಡ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ವೀಡಿಯೋಸ್ನ ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ತಾ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಲಾಟ್ಸ್ ಆಫ್ ಲವ್.